ಹಲೋ ಪೆಟ್ ಪೇರೆಂಟ್ಸ್, ಎಲ್ಲರೂ ಹೇಗಿದ್ದೀರಿ? ದಿನ ಎಂಜಾಯ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾರಾದರೂ ಪೆಟ್ ಪೇರೆಂಟ್ ಸರ್ಕಲ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಚಾನಲ್ನ ಶೇರ್ ಮಾಡಿ. If you're lucky, a dog will come into your life, steal your heart and change everything. ಈ ನಿನ್ನೆ ಲೀಶ್ ಟ್ರೈನಿಂಗ್ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿದ್ದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಕಾಣಿಸ್ತಾ ಇದೆ. ಬಹಳ ಖುಷಿ ಆಯ್ತು. ಯಾರೋ ಒಂದಿಬ್ರು ಕಸ್ಟಮರ್ ಅಂದ್ರೆ ವ್ಯೂವರ್ಸ್ ಕೇಳಿದ್ರು ಇನ್ ಡೆಪ್ತ್ ವಿಡಿಯೋ ಬೇಕಾಗಿತ್ತು ಅಂತ. ಹೌದು ಸರ್, ನಾನು ಇನ್ ಡೆಪ್ತ್ ವಿಡಿಯೋ ಮಾಡಬೇಕು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 1 hour ಆಗ್ಬಿಡುತ್ತೆ, ತುಂಬಾ ದೊಡ್ಡದಾಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಅದನ್ನ ಕಟ್ ಮಾಡಿ 25 ನಿಮಿಷಕ್ಕೆ ತಂದು ನಿಲ್ಸಿದೀನಿ. ನೀವು ಕೇಳಿರೋದ್ರಿಂದ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನೀವು ಕೇಳಿದ ಹೆಚ್ಚ ನಾನು ಮಾಡೋದು ಹೆಚ್ಚ. 100% ನಿಮ್ಗೆ ಇನ್ ಡೆಪ್ತ್ ಬೇರೆ ನಾಯಿ ಜೊತೆಲಿ ಲೀಶ್ ಸ್ಟ್ಯಾಂಡರ್ಡ್ಸ್ ಅಥವಾ ಲೀಶ್ ಮ್ಯಾನರ್ ಸಂಬಂಧಪಟ್ಟಂಗೆ ಇನ್ನೊಂದು ಇನ್ ಡೀಟೇಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ರೆಸ್ಪಾನ್ಸ್ಗೆ. ಇವತ್ತು ಹೋಗಿದ್ದು ಬೆಳಗ್ಗೆ ನಮಗೆ ಒಂದು ಕಸ್ಟಮರ್ ಕಡೆಯಿಂದ ಫೋನ್ ಬರುತ್ತೆ, ಒಂದು ಕೇನೆ ಕೋರ್ಸೋ ಇದೆ, ನಮಗೆ ಬಂದು ಟ್ರೈನ್ ಮಾಡ್ಕೊಡಿ ಅಂತ ಫೋನ್ ಮಾಡ್ತಾರೆ ಕಸ್ಟಮರು. ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆ ಮುಂಚೆನೆ ನನಗೆ ಪರಿಚಯ ಇರೋದ್ರಿಂದ ಅವ್ರ ಮನೆಗೆ ಹೋದ್ವಿ. ಆ ಕೇನೆ ಕೋರ್ಸೋ ನಾಯಿನ ನಾನು ನೋಡಿದೆ. ಪೇರೆಂಟ್ಸ್ ಏನ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಬನ್ನಿ. ಇದು ನಮ್ಮ ಕೇನ್ ಕೋರ್ಸು ಲಿಯೋ ಅಂತ. ಇದನ್ನ ಒಳ್ಳೆ ಟ್ರೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಪುರುಷೋತ್ತಮ್ ಅನ್ನೋರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇದ್ರದ್ದು ಈಗ 3 ತಿಂಗಳಾಗಿದೆ. ಊಟಕ್ಕೆಲ್ಲ ಏನ್ ಕೊಡ್ತಾ ಇದ್ದೀರಾ ಸರ್? ಈಗ ಊಟಕ್ಕೆ ರಾಯಲ್ ಕ್ಯಾನ್ ಕೊಡ್ತಾ ಇದ್ದೀವಿ. ಓಕೆ. ಆಮೇಲೆ ರಾಯಲ್ ಕ್ಯಾನ್ ತಿಂತಾ ಇದೆ. ನಾನು ಸ್ವಲ್ಪ ತರಕಾರಿ ಹಾಕ್ತಾ ಇದ್ದೀನಿ. ತರಕಾರಿನೂ ಅಭ್ಯಾಸ ಮಾಡ್ತಾ ಇದೆ. ಚಿಕನ್ ವೆರಿ ಗುಡ್. ಚಿಕನ್ ತಿಂತಾನೆ. ಓಕೆ. ಮೊಟ್ಟೆ ಹಾಕ್ಬೇಕು. ಓಕೆ. ಇದಿಷ್ಟು ಕೊಡ್ತಾ ಇದ್ದೀವಿ. ಬಟ್ ಸ್ವಲ್ಪ ಮನೇಲೆಲ್ಲ ಇದು ಮಾಡ್ತಾನೆ, ಸಪೋರ್ಟಿ ಮಾಡ್ತಿದ್ದಾನೆ. ಪೋಟಿ ಎಲ್ಲ ಮಾಡ್ತಾನೆ. ಮತ್ತೆ ಸ್ವಲ್ಪ ಭಯ ಇದೆ. ಈಗ ಸದ್ಯದಲ್ಲಿ ಭಯ ಇದೆ. ಅದಕ್ಕೆ ಒಳ್ಳೆ ಟ್ರೈನ್ ಮಾಡಿ ಮಾತು ಕೇಳಬೇಕು, ಹೇಳ್ದಂಗೆ ಕೇಳಬೇಕು, ಇದು ಮಾಡ್ಬೋದು. ಯಾಕಂದ್ರೆ ಇವೆಲ್ಲ ಅಗ್ರೆಸಿವ್ ಡಾಗು. ಹೌದು. ಅದರಿಂದ ಒಳ್ಳೆ ಟ್ರೈನ್ ಮಾಡಬೇಕು ಅಂತ ನಮ್ಮ ಕ್ಲೈಂಟ್ ಜವರಾಯಿಗೌಡ ಸರ್. ಇವ್ರದ್ದು ಇದು 3ನೇ ಪೆಟ್ ಅಲ್ವಾ ಸರ್? ಹೌದು. ಫಸ್ಟ್ಗೆ 2 ಅಮೆರಿಕನ್ ಕೀಟ ಇದ್ದು, ಇವಾಗ ಕೇನ್ ಕೋರ್ಸ್ ತಗೊಂಡ್ಬಂದಿದ್ದಾರೆ. ಅವ್ರಿಗೇನು ಅಂದ್ರೆ ಎಕ್ಸಾಟಿಕ್ ಬ್ರೀಡ್ಸ್ ನ ಇಟ್ಕೋಬೇಕು ಅಂತ ಅವಾಗಿಂದನೂ ಆಸೆ. ಸೊ ಅಲ್ಲಿ ಪೈರೆಟ್ಸ್ ಕೂಡ ಇದೆ. ನಾನು ನಿಮ್ಗೆ ವಿಡಿಯೋದಲ್ಲಿ ಆಮೇಲೆ ತೋರಿಸ್ತೀನಿ. 2 ತುಂಬಾ ಸುಂದರವಾಗಿರೋ ಯಾವ ಪೈರೆಟ್ಸ್ ಅದು? ಎಕ್ಲೆಟ್ಸ್ ನ ಸಾಕಿದ್ದಾರೆ. ಅದನ್ನ ತೋರಿಸ್ತೀನಿ. ಮೀನುಗಳಿದೆ. ಪ್ರಾಣಿ ಪ್ರಿಯರು. ಸೊ ವಿಡಿಯೋನ ಕ್ವಿಕ್ ಆಗಿ ಶುರು ಮಾಡೋಣ. ನಾನು ನಿಮ್ಗೆ ಪ್ರತಿಯೊಂದನ್ನು ಬರೀ ಬಾಯಲ್ಲಿ ಹೇಳೋದಕ್ಕಿಂತನೂ ಲೈವ್ ಡೆಮೋಸ್ಟ್ರೇಟ್ ಮಾಡಿ ತೋರಿಸೋಣ ಅಂತ ಅನ್ಕೊಂಡಿದ್ದೆ. ಹೌದು, ಈ ಬ್ರೀಡು ಕೇನೆ ಕೋರ್ಸು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಯೂಶುವಲ್ ಆಗಿ ನೋಡಕ್ ಸಿಗಲ್ಲ, ಅಪರೂಪಕ್ಕೆ ಸಿಗೋಂತ ಡಾಗ್ ಬ್ರೀಡ್. ಇವ್ರು ಸಾಕಿರೋ 2 ಬ್ರೀಡ್ ನ ಗೌರ್ಮೆಂಟ್ ಇಂದ ಬ್ಯಾನ್ ಮಾಡ್ಬೇಕು ಅಂತ ಬಂದು ಮತ್ತೆ ಈಗ ಅದನ್ನ ಸ್ಟೇ ತಗೊಂಡ್ಬಂದಿದ್ದಾರೆ. ಅದ್ರಲ್ಲಿ 2 ಬ್ರೀಡ್ ಬಂದು, ಒಂದು ಕೇನ್ ಕೋರ್ಸು, ಒಂದು ಅಮೆರಿಕನ್ ಕೀಟ. ಒಂದು ತೀರೋಯ್ತಲ್ವಾ ಸರ್? ಒಂದು ತೀರೋಯ್ತು. ಸೊ ಇವಾಗ ನಮ್ಮ ಹತ್ರ ಇವ್ರು ತಂದಿದ್ದಾರೆ ಕೇನೆ ಕೋರ್ಸು. ತುಂಬಾ ಹುಡುಕಿ ಒಳ್ಳೆ ಬ್ರೀಡರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮರಿ ತಂದಿದ್ದಾರೆ. ತುಂಬಾ ಎಕ್ಸ್ಪೆನ್ಸಿವ್ ವಿತ್ KCI ತಗೊಂಡಿದ್ದಾರಲ್ವ ಸರ್? ವಿತ್ KCI ತಗೊಂಡಿದ್ದಾರೆ. ಒನ್ ಆಫ್ ದ ಬೆಂಗಳೂರಲ್ಲಿ ಒಳ್ಳೆ ಹೆಸರಿರೋಂತ ಬ್ರೀಡರ್ ಹತ್ರ ಹೋಗಿ ಸರ್ ಕೇನೆ ಕೋರ್ಸೋ ತಗೊಂಡಿದ್ದಾರೆ. ಸೊ ಕೇನೆ ಕೋರ್ಸೋ ಅಂದ್ರೆ ಇಟಾಲಿಯನ್ ಮಾಸ್ಟಿಫ್ಗೆ ಸೇರಿದಂತ ಒಂದು ಡಾಗ್ ಬ್ರೀಡ್. ಲೈವ್ ಸ್ಟಾಕ್ ಗಳನ್ನ ಕಾಯೋದಕ್ಕೆ ಅಂತ ಶುರು ಮಾಡಿದಂತ ಡಾಗ್ ಬ್ರೀಡ್. ತುಂಬಾ ಮಸ್ಕ್ಯುಲರ್, ಒಳ್ಳೆ ಎಕ್ಸಸೈಸ್ ಬೇಕೇ ಬೇಕು ನಾಯಿಗಳಿಗೆ. ಅದರಲ್ಲೂ ಕೇನೆ ಕೋರ್ಸೋ ಬಂದು ನಿಮ್ಗೆ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಕೇನ್ ಕೋರ್ಸೋದು ಬೈಟಿಂಗ್ ಫೋರ್ಸ್ ಬಂದು 650ರಿಂದ 680. ನೀವು ಇಮ್ಯಾಜಿನ್ ಮಾಡಲ್ಲ ಅಥವಾ ನೀವು ಅಂದಾಜ್ ಕೂಡ ಮಾಡಲ್ಲ. ಲಯನ್ದು ಬಂದು 650ರಿಂದ 1150 ಬೈಟಿಂಗ್ ಫೋರ್ಸ್. ಬಟ್ ಕೇನ್ ಕೋರ್ಸೋದು ಬಂದು 680 ಬೈಟಿಂಗ್ ಫೋರ್ಸ್. ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಅದಕ್ಕೆ ತಾಕತ್ ಇದೆ ಅಂತ. ಬಹಳ ಇಂಪಾರ್ಟೆಂಟು. ನೀವು ಈ ತರ ವರ್ಕಿಂಗ್ ಲೈನ್ ತಗೊಂಡ್ಮೇಲೆ ಅದಕ್ಕೆ ಬೇಸಿಕ್ ಎಜುಕೇಶನ್, ಸೋಷಿಯಲೈಸೇಷನ್, ಮತ್ತೆ ಇವಂದು ಒಂದು ಪರ್ಟಿಕ್ಯುಲರ್ ಏನ್ ಸಮಸ್ಯೆ ಇದೆ ಅಂದ್ರೆ ಸಿಕ್ಕಾಬಟ್ಟೆ ಭಯ ಪಡ್ತಾನೆ. ಹೌದಲ್ವ ಸರ್? ತುಂಬಾ ಭಯ ಪಡ್ತಾನೆ. ನೀವು ಅಗ್ರೆಸಿವ್ ಆದ್ಮೇಲೆ ಅದನ್ನ ವಾಪಸ್ ಕರ್ಕೊಂಬರಕ್ಕೆ ತುಂಬಾ ಕಷ್ಟ. ಈ ಟ್ರೈನಿಂಗ್ ಅನ್ನೋದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಬೇಕಾದ್ರೆ ಮಾಡ್ಸೋಣ, ಇಲ್ಲ ಬೇಡದಿದ್ರೆ ಬೇಡ ಅನ್ನೋ ತರ ಇದೆ. ಆದ್ರೆ ಸರ್ ಮರಿದ್ದಾಗ್ಲೇನೆ ಅದನ್ನ ಟ್ರೈನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ನಿಮ್ದು ಏನ್ ಎಕ್ಸ್ಪೆಕ್ಟೇಷನ್ ಅದಕ್ಕಿಂತ ಚೆನ್ನಾಗಿ ನಾವು ಟ್ರೈನಿಂಗ್ ಮಾಡ್ಕೊಡ್ತೀವಿ ಸರ್. ಓಕೆ. ಬಟ್ ನನಗೆ ಏನಂದ್ರೆ ಪುರುಷೋತ್ತಮ್ ಒಂದು ಹೇಳಿರೋದು, ಟ್ರೈನ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ. ಮತ್ತೆ ನಮ್ಮ ಮಾತು ಕೇಳಂಗೆ ಆದಷ್ಟು ಅದೇ ತರ ಮಾಡಿಸ್ಕೊಂಡ್ರೆ ಒಳ್ಳೇದು. ಎಸ್, ಈ ಪೆಟ್ನ ನಾನು ನೋಡಿದ್ಮೇಲೆ
ನನಗೆ ಅನ್ಸಿದ್ದು ಏನು ಅಂದ್ರೆ ಈ ಪೆಟ್ಗೆ ಆಂಗ್ಸೈಟಿ ಇಶ್ಯೂ ಇದೆ. Yes, good boy. Come here. Yes. No, come here. Come back. ಇನ್ನು ಮೂರುವರೆ ತಿಂಗಳು ನಾಯಿ ತುಂಬಾ ಭಯ ಪಡ್ತಾ ಇದೆ. ಕೇನೆ ಕೋರ್ಸೋ ಕಾನ್ಫಿಡೆನ್ಸ್ ಗೆ ಇನ್ನೊಂದು ಹೆಸರೇ ಕೇನೆ ಕೋರ್ಸೋ ಅಂತ ಹೇಳ್ಬೋದು ನೀವು. ಅಷ್ಟು ಒಳ್ಳೆ ತಾಕತ್ತಾಗಿರುವಂತ, ಮಸ್ಕ್ಯುಲರ್ ಆಗಿರುವಂತ, ನೋಡೋಕೆ ಭಯ ಆಗಿರುವಂತ ನಾಯಿ ಅದೇ ಭಯ ಪಡ್ತಾ ಇದೆ ಅಂದ್ರೆ ಇದರ ಅರ್ಥ ಅದು ದೊಡ್ಡದಾಗ್ತಾ ಆಗ್ತಾ ಖಂಡಿತವಾಗ್ಲೂ ಅಗ್ರೆಸಿವ್ ಆಗ್ಬಿಡುತ್ತೆ. ಅಗ್ರೆಸಿವ್ ಆದ್ಮೇಲೆ ನೀವು ಅದನ್ನ ವಾಪಸ್ ಕರ್ಕೊಂಬರಕ್ಕಾಗತ್ತಾ? ವಾಪಸ್ ನಾರ್ಮಲ್ ಫ್ರೆಂಡ್ಲಿ ಪೆಟ್ ಮಾಡಕ್ ಆಗುತ್ತಾ ನಿಮ್ ಕೈಲಿ? ಅಷ್ಟು ಎಕ್ಸಸೈಸ್ ಮಾಡ್ಸಕ್ ಆಗಲ್ಲ. ಇದೊಂದು ಉದಾಹರಣೆಗೆ ಇಟ್ಕೊಂಡು ನಿಮ್ಗೆ ಕೇನ್ ಕೋರ್ಸೋ ಬಗ್ಗೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಕೇನೆ ಕೋರ್ಸೋ ದ ಬ್ಯಾಟಲ್ ಡಾಗ್. ಎಸ್, ರೋಮನ್ ಎಂಪೈರ್ ಅಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಕೆಲಸ ಮಾಡಿದಂತ ನಾಯಿ ಕೇನೆ ಕೋರ್ಸೋ. ಅದಾದ್ಮೇಲೆ ನಿಮ್ಗೆ ಫಾರ್ಮ್ ಅಲ್ಲಿ ಲೈವ್ ಸ್ಟಾಕ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಅದನ್ನ ಬಳಸ್ತಾ ಇದ್ರು. ಅಂದ್ರೆ ಈ ಹಸುಗಳಾಗಿರ್ಬೋದು, ಕುರಿಗಳು, ಮೇಕೆಗಳಾಗಿರ್ಬೋದು, ಇದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಉಪಯೋಗಿಸ್ತಾ ಇದ್ದಂತ ನಾಯಿ ಈಗ ಒಂದು ಫ್ಯಾಮಿಲಿ ಡಾಗ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. 2010ನೇ ಇಸ್ವಿಲಿ ಈ ನಾಯಿಗೆ ಅಮೆರಿಕನ್ ಕೆನಲ್ ಕ್ಲಬ್ ಇಂದ ರಿಜಿಸ್ಟ್ರೇಷನ್ ಸಿಗುತ್ತೆ. ಹೌದು, ಈಗ 2010ನೇ ಇಸ್ವಿಲಿ ಅದಕ್ಕೆ ಮಾನ್ಯತೆ ತಗೊಳುತ್ತೆ ಅದು ಅಮೆರಿಕನ್ ಕೆನಲ್ ಕ್ಲಬ್ ಅಲ್ಲಿ. ಸೊ ಕೇನೆ ಕೋರ್ಸೋ ನಾಯಿನ ಸಾಕ್ಬೇಕಾದ್ರೆ ನಿಮಗೆ ಬಹಳ ಬಹಳ ಎಚ್ಚರ ವಹಿಸಬೇಕಾದಂತ ತುಂಬಾ ವಿಷಯಗಳಿದೆ. ಕೇನೆ ಕೋರ್ಸೋ ನಾಯಿ ಬಂದು 40ರಿಂದ 50 kg ತೂಗುತ್ತೆ. ಒಂದು ಗಂಡಾಯಿ 40ರಿಂದ 50 kg ತೂಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, 50 kg ತೂಗುವಂತ ನಾಯಿ ನಿಮ್ಮನ್ನ ಡಾಮಿನೇಟ್ ಮಾಡಕ್ ಬಂದ್ರೆ ನಿಮ್ ಕೈಲಿ ಅದರಿಂದ ತಪ್ಸ್ಕೊಳಕ್ ಆಗತ್ತಾ? ತಪ್ಸ್ಕೋಬಹುದು. ಅಂದ್ರೆ ನಿಮ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೇನೆ ಕೋರ್ಸೋ ನಾಯಿದು ಬಂದು ಬೈಟಿಂಗ್ ಫೋರ್ಸ್ 650 PSI ಪರ್ ಇಂಚ್. ಬೈಟಿಂಗ್ ಫೋರ್ಸ್ ಬಂದು 680, 680. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಆಶ್ಚರ್ಯ ಆಗ್ಬೋದು. ಲಯನ್ದು ಬೈಟಿಂಗ್ ಫೋರ್ಸ್ ಬಂದು 650ರಿಂದ 1150. ಆಲ್ಮೋಸ್ಟ್ ಸಿಂಹ ಎಷ್ಟು ಕಚ್ಚುತ್ತೋ ಅಷ್ಟು ಬೈಟಿಂಗ್ ಫೋರ್ಸ್ ಇರೋಂತ ನಾಯಿ. ಯಾರಿಗೂ ದೇವ್ರದಿಂದ ಕಚ್ಚೋದು ಬೇಡ. ನಾನು ನಿಮ್ ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳ್ತಾ ಇದೀನಿ. ನಿಮ್ಗೆ ಫಸ್ಟ್ ಟೈಮ್ ಪೆಟ್ ಪೇರೆಂಟ್ಸ್ ಆದ್ರೆ ದಯವಿಟ್ಟು ಕೇನೆ ಕೋರ್ಸೋನ ಕೊಂಡ್ಕೋಬೇಡಿ. ಅದು ನಿಮ್ಗೆ ಆಪ್ಷನ್ ಅಲ್ಲ. ನೀವ್ ಇನ್ ಕೇಸ್ ಕೊಂಡ್ಕೊಂಡಿದ್ರೆ ಯಾರಾದ್ರೂ ಪೇರೆಂಟ್ಸು ದಯವಿಟ್ಟು ಅದಕ್ಕೆ ಬೇಸಿಕ್ ಎಜುಕೇಶನ್ ನ ನೀವು ಕೊಡ್ಲೇಬೇಕು. 100% ನೀವು ಬೇಸಿಕ್ ಎಜುಕೇಶನ್ ಕೊಡ್ಬೇಕು. ಹೈಲಿ ಟ್ರೈನಬಲ್ ಡಾಗ್. ಕಾರಣ ಏನು ಅಂದ್ರೆ ತುಂಬಾ ಫುಡ್ ಡ್ರೈವ್ ಇರುವಂತ ನಾಯಿ, ಊಟದ ಮೇಲೆ ಸಿಕ್ಕಾಬಟ್ಟೆ ಆಸಕ್ತಿ ಇರುವಂತ ನಾಯಿ. ಹಂಗಾಗಿ ನಿಮ್ಗೆ ಈಸಿಯಾಗಿ ಟ್ರೈನ್ ಮಾಡ್ಬೋದು. ಆದ್ರೆ ಸರಿಯಾದ ರೀತಿಲಿ ಟ್ರೈನ್ ಮಾಡಿ. ನೀವು ಪನಿಷ್ಮೆಂಟ್ ಬೇಸ್ ಮಾಡಕ್ ಹೋಗ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಅದು ಕೆಲಸ ಮಾಡೋದೇ ಇಲ್ಲ. ಆ ಪೂರ್ತಿ ಭಯನ ಇನ್ನೊಬ್ರ ಮೇಲೆ ಕೋಪ ಆಗಿ ತೋರಿಸುತ್ತೆ. ಯಾರೇ ಹೊಸದಾಗಿ ಅಪ್ರೋಚ್ ಮಾಡಕ್ ಬಂದ್ರು ನೀವು ನೋಡಿರ್ಬೇಕು, ಎಲ್ಲಾ ಮನೆಗಳಲ್ಲಿ ನಾಯಿ ಏನ್ ಮಾಡುತ್ತೆ, ಅವ್ರ ಹತ್ರ ಹೋಗಿ ಮುದ್ ಮಾಡಿಸ್ಕೊಳ್ಳೋದೋ, ಇಲ್ಲ ನೆಕ್ಕೋದೋ, ಇಲ್ಲ ಕಚ್ಚೋದೋ, ಏನೋ ಅಂದ್ರೆ ಏನೋ ಫ್ರೆಂಡ್ಲಿ ಬೈಟೋ ಇನ್ನೊಂದೇನೋ ಮಾಡ್ತಿರುತ್ತೆ. ಬಟ್ ಈ ನಾಯಿ ಏನ್ ಮಾಡ್ತಾ ಇದ್ರೆ, ಹೊಸದಾಗಿ ನೀವ್ ಯಾರೇ ಮನೆಗೆ ಹೋದ್ರು ಅದೇನ್ ಮಾಡುತ್ತೆ, ಎದ್ಕೊಂಡು ಹೋಗ್ತಾ ಇದೆ, ದೂರ ಭಯ ಪಡ್ತಾ ಇದೆ. ಭಯ ಪಟ್ರೆ ನೀವು ಪೇರೆಂಟ್ಸು ನಿಮ್ಗೆ ಗಮನ ಇರ್ಲಿ. ಈ ತರ ನಿಮ್ಮ ಮನೇಲಿ ಒಂದು ಸಿಡ್ಜು ಇದೆ, ಭಯ ಪಟ್ಕೊಂಡು ಮೂಲೆ ಸೇರ್ಕೋತಾ ಇದೆ, ಅಥವಾ ಒಂದು ಲ್ಯಾಬ್ರಾಡೋರ್ ಇದೆ, ತುಂಬಾ ಭಯ ಪಡ್ತಾ ಇದೆ, ರೆಟ್ರೀವರ್, ರಾಟ್ವೈಲರ್, ಜರ್ಮನ್ ಶೆಪರ್ಡ್, ಡಾಬರ್ ಮ್ಯಾನ್, ಹಸ್ಕಿ, ಯಾವುದೇ ಪೆಟ್ ಆಗ್ಲಿ ಅದು ಫ್ರೆಂಡ್ಲಿ ಆಗಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಂಬಿಡಿ, ಅದು ಸ್ವಲ್ಪ ಸೈಕಾಲಜಿಕಲ್ ಪ್ರಾಬ್ಲಮ್ ಇಂದ ಹಿಂಸೆ ಪಡ್ತಾ ಇದೆ. ನೀವು ಇದಕ್ಕೆ ಬಹಳ ಬಹಳ ಇಂಪಾರ್ಟೆಂಟ್ ಸೋಷಿಯಲೈಸೇಷನ್ ಮಾಡ್ಲೇಬೇಕು. ಯಾವ್ದೆಲ್ಲ ಸೋಷಿಯಲೈಸೇಷನ್? ಆನಿಮಲ್ ಸೋಷಿಯಲೈಸೇಷನ್ ಮಾಡ್ಬೇಕು. ಹಸು ಬರ್ತಾ ಇದೆ, ಕುರಿ ಬರ್ತಾ ಇದೆ, ನಾಯಿಗಳು ಬರ್ತಾ ಇದೆ ಅಂದಾಗ ಅಲ್ಲಿಂದ ಡಿವಿಯೇಟ್ ಆಗ್ಬೇಡಿ, ಅದ್ರ ಮುಂದೆನೆ ಹೋಗಿ. ಅಥವಾ ನಿಮ್ಗೆ ಗೊತ್ತಿದ್ರೆ ಡಾಗ್ ಪಾರ್ಕ್ ಗಳಿಗೆ ಹೋಗಿ ಅಲ್ಲಿ ನೀವು ಸೋಷಿಯಲೈಸೇಷನ್ ಮಾಡ್ಬೋದು. ಜನಗಳು ಜಾಸ್ತಿ ಇರುವಾಗ, ಜನಸಂದಣಿ ಇರೋ ಜಾಗದಲ್ಲಿ ನೀವು ಅದನ್ನ ಮಧ್ಯದಲ್ಲಿ ಕರ್ಕೊಂಡು ಹೋಗಕ್ ಶುರು ಮಾಡಿ. ಅದು ಮೊದಲಿಗೆ ರೆಸಿಸ್ಟ್ ಮಾಡುತ್ತೆ, ನಾನು ಬರಲ್ಲ ಅನ್ನತ್ತೆ. ಇಟ್ಸ್ ಓಕೆ, ನೀವು ಕರ್ಕೊಂಡು ಹೋಗಿ ಅರ್ಥ ಮಾಡಿಸಿ. ಡಿಫ್ರೆಂಟ್ ಸೌಂಡ್ಸ್ ಜೊತೆಲಿ ನೀವು ಅದನ್ನ ಅಸೋಸಿಯೇಟ್ ಮಾಡಿಸ್ಬೇಕು. ಯಾವ್ದೋ ಜೋರಾಗಿ ಲಾರಿ ಹೋಗ್ತಾ ಇದೆ, ಬಸ್ ಹೋಗ್ತಾ ಇದೆ, ಅಂತ ಕಾರ್ ಹೋಗ್ತಾ ಇದೆ, ಬೈಕ್ ಹೋಗ್ತಾ ಇದೆ ಅಂದ್ರೆ ನೀವು ಅದ್ರ ಜೊತೆ ಅದನ್ನ ಅಸೋಸಿಯೇಟ್ ಮಾಡಿಸಿ, ಸೋಷಿಯಲೈಸೇಷನ್ ಮಾಡಿ. ಇಲ್ಲ ಅಂದ್ರೆ ಅದು ಮುಂದೆ ನಿಮ್ಗೆ ತಲೆನೋವಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಗೆ ಏನೋ ಒಂದು 6 ತಿಂಗಳು ವರ್ಷಕ್ಕೆ ಮುಗಿಯಂತ ಜರ್ನಿ ಅಲ್ಲ. 12 ವರ್ಷ 12 ವರ್ಷ ನಮ್ ಜೊತೆಲಿ ನಾಯಿ ಇರ್ಬೇಕು ಅಂದ್ರೆ ಸ್ಟಿಲ್ ಅದು ವೈಲ್ಡ್ ಅನಿಮಲ್. ನಾವು ಅದಕ್ಕೆ ಹೇಳ್ಕೊಡ್ಬೇಕು ನಮ್ ಜೊತೆ ನೀನ್ ಹೆಂಗಿರ್ಬೇಕು ಅಂತ. ಡೊಮೆಸ್ಟಿಕೇಟ್ ಆಗಿದೆ ಹೊರತು ಅದು ಏನ್ ಮನುಷ್ಯ ಕನ್ವರ್ಟ್ ಆಗಿಲ್ಲ. ಸ್ಟಿಲ್ ಅದು ವೈಲ್ಡ್ ಅನಿಮಲ್. ನಾವು ಅದಕ್ಕೆ
ಹೇಳ್ಕೊಡ್ಬೇಕು, ನೀನು ನನ್ನ ಜೊತೆಲಿ ಹೆಂಗಿರ್ಬೇಕು ಅಥವಾ ನಮ್ಮ ಜೊತೆಲಿ ನೀನು ಅಥವಾ ಜನಗಳ ಮಧ್ಯದಲ್ಲಿ ನೀನು ಹೆಂಗಿರ್ಬೇಕು ಅಂತ ನಾವ್ ಹೇಳ್ಕೊಟ್ರೆ ಖಂಡಿತವಾಗ್ಲೂ ಕಲ್ತ್ಕೊಳುತ್ತೆ. ಕೇನೆ ಕೋರ್ಸೋ ಬಂದು ನಿಮಗೆ ಒಳ್ಳೆ ಫ್ಯಾಮಿಲಿ ಪ್ರೊಟೆಕ್ಟಿಂಗ್ ಡಾಗ್, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ಸರಿಯಾದ ಎಜುಕೇಶನ್ ನೀವು ಕೊಡ್ಲಿಲ್ಲ ಅಂದ್ರೆ ಅದು ನಿಮ್ಗೆ ತಲೆನೋವಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ನಿಮ್ಗೇನಾದ್ರೂ ಇಲ್ಲ ಚಿಕ್ಕ ಮನೇಲಿ ಇದ್ದೀರಾ ಅಥವಾ ಜಾಗ ಇಲ್ಲ, ನಾವು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸಿಂಗಲ್ BHK ಅಥವಾ 2 BHK ಇದೀನಿ ಅಂದ್ರೆ ನಿಮ್ಗೆ ಅದು ಆಪ್ಷನ್ ಅಲ್ಲ. ದಯವಿಟ್ಟು ಕೊಂಡ್ಕೋಬೇಡಿ. ಕೊಂಡ್ಕೊಂಡಿರೋರು ಸರಿಯಾಗಿ ಅದಕ್ಕೆ ಟ್ರೈನಿಂಗ್ ಮಾಡಿ ನೀವು ಅದನ್ನ ಸರಿಯಾಗಿ ನೋಡ್ಕೊಂಡಿದ್ದೆ ಆದ್ರೆ ಅದು ನಿಮ್ಗೆ ಒಳ್ಳೆ ಕಂಪ್ಯಾನಿಯನ್ ಡಾಗ್ ಆಗಿ ಇರೋಷ್ಟು ದಿನನೂ ಚೆನ್ನಾಗಿರುತ್ತೆ. ಆಮೇಲೆ ಕೆನೆ ಕೋರ್ಸ್ ಬಂದು ಖರ್ಚು ಜಾಸ್ತಿ ನೋಡ್ಕೊಂಡು ಸಾಕಿ. ನಮ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಬರಬಾರ್ದು ಅನ್ನೋಂಗಿದ್ರೆ ನಿಮ್ಗೆ ಕೇನ್ ಕೋರ್ಸ್ ತಗೋಬೇಡಿ. ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಬರುತ್ತೆ, ಊಟದಾಗಿರ್ಬೋದು, ಇಲ್ಲ ಮೆಡಿಸಿನ್ಸ್ ಆಗಿರ್ಬೋದು, ಇಲ್ಲ ಇನ್ನೊಂದು ನಾಯಿಗಳಿಗೆ ಏನ್ ಖರ್ಚು ಬರುತ್ತೋ ಅದು ಸ್ವಲ್ಪ ಜಾಸ್ತಿ ಬರುತ್ತೆ ಕೇನ್ ಕೋರ್ಸೋದಲ್ಲಿ. ಸೊ ಹಂಗಾಗಿ ನೀವು ಯೋಚನೆ ಮಾಡಿ ಕೇನ್ ಕೋರ್ಸ್ ತಗೋಬೇಕಾ ಬೇಡವಾ ಅಂತ. ಬೈಟಿಂಗ್ ಫೋರ್ಸ್ ಹಿಂಗಿದೆ, ಇಷ್ಟು kg ತೂಗುತ್ತೆ, ಒಳ್ಳೆ ಅಥ್ಲೀಟು. ಬೆಳಗ್ಗೆ ಒಂದು 40 ನಿಮಿಷ, ಸಾಯಂಕಾಲ ಒಂದು 40 ನಿಮಿಷ ನೀವು ವಾಕಿಂಗ್ ಕೊಡ್ಲೇಬೇಕು. ಅದಕ್ಕೆ ವಾಕಿಂಗ್ ಕೊಡ್ಲಿಲ್ಲ ಅಂದ್ರೆ ಅದು ಅಗ್ರೆಸಿವ್. ಮತ್ತೆ ಸೇಮ್ ನಿಮ್ಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ರಂಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಲ್ಲಿಂದ ಮತ್ತೆ ಬೇಕಾದಷ್ಟು ಕಾರಣದಿಂದ ನಾಯಿ ಕಚ್ಚಕ್ ಶುರು ಮಾಡೋದು. ಕಚ್ಚಕ್ ಶುರು ಮಾಡದಿರಂಗ್ ನೋಡ್ಕೋಬೇಕಾಗಿರೋದು ಪ್ರತಿಯೊಬ್ಬ ಪೆಟ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ನಿಮಗೆ ಗೊತ್ತಿದ್ರೆ ನೀವು ಟ್ರೈನಿಂಗ್ ಮಾಡಿ, ಗೊತ್ತಿಲ್ಲ ಅಂದ್ರೆ ನೀವು ಅದಕ್ಕೆ ಟ್ರೈನರ್ನ ಕರೆಸಿ ಟ್ರೈನಿಂಗ್ ಮಾಡಿ. ಈ ಕೇನ್ ಕೋರ್ಸ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಟ್ರೈನಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ಸ್ಟೇಜಲ್ಲಿ ಏನೇನು ಟ್ರೈನಿಂಗ್ ಮಾಡಬೇಕು, ಯಾವ ತರ ಟ್ರೈನ್ ಮಾಡಬೇಕು, ಎಲ್ಲಾ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಹೆಲ್ಪ್ ಆಗ್ಬೋದು, ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಹೇಳಿ. ನಿನ್ನೆ ಮಾಡಿದ ಲೀಸ್ಟ್ ಟ್ರೈನಿಂಗ್ಗೆ ಮ್ಯಾಸಿವ್ ರೆಸ್ಪಾನ್ಸ್, ಬಹಳ ಖುಷಿ ಆಯ್ತು. ಏನೋ ಒಂದಿಷ್ಟು ಜನಕ್ಕೆ ರೀಚ್ ಆಗಿದೆಯಲ್ಲ, ಅಟ್ಲೀಸ್ಟ್ ಜನ ಟೈಮ್ ಸ್ಪೆಂಡ್ ಮಾಡಿದಾರೆ ಅದ್ರ ಮೇಲೆ ಅಂತ ನನ್ಗಂತೂ ಬಹಳ ಖುಷಿ ಆಯ್ತು. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರಾದರೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಾಯ್.